ಕಂತು ಕಟ್ಟಲು ಹಣ ತರುತ್ತೇನೆ ಎಂದು ಹೋಗಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ. ಮೈಕ್ರೋ ಫೈನಾನ್ಸ್ ಕಿರುಕುಳ ಆರೋಪ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ವಾರದಲ್ಲಿ 2 ಆತ್ಮಹತ್ಯೆ. ಹೌದು, ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯದಲ್ಲಿ ಮತ್ತೊಂದು ಬಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ನಾಗಸಂದ್ರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದ ನರಸಿಂಹಯ್ಯ ಬೆಳಗ್ಗೆ ಮೈಕ್ರೋ ಫೈನಾನ್ಸ್ ಅವರಿಗೆ ಸಾಲವನ್ನ ಕಟ್ಟಲು ಹಣವನ್ನ ತರುತ್ತೇನೆ ಎಂದು ಮನೆಯಿಂದ ಹೊರಟು ಸುಮಾರು ಗಂಟೆಗಳು ಕಳೆದರೂ ಮನೆಗೆ ಬಾರದೇ ಇರುವ ಕಾರಣ ನರಸಿಂಹಯ್ಯನವರ ಹೆಂಡತಿ ಪ್ರಭಾವತಿ ಮಕ್ಕಳನ್ನ ಕರೆದುಕೊಂಡು ಹುಡುಕಲು ಹೊರಟಾಗ ಗ್ರಾಮದ ಹೊರವಲಯದ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ನರಸಿಂಹಯ್ಯನವರ ಶವ ಇರುತ್ತದೆ. ಸುಮಾರು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲವನ್ನ ತೆಗೆದುಕೊಂಡಿದ್ದು ಧರ್ಮಸ್ಥಳ, L&T, ನವಚೇತನ, ಆಶೀರ್ವಾದ, ಸ್ಪಂದನ, ಗ್ರಾಮೀಣ ಕೂಟ, ಸಮಸ್ತ ಹೀಗೆ ಹಲವಾರು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲವನ್ನ ತೆಗೆದುಕೊಂಡಿರುತ್ತಾರೆ. ಸಾಲವನ್ನ ಮರುಪಾವತಿಸಲಾಗದೆ ಅಧಿಕ ಬಡ್ಡಿಯ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಸ್ಥಳಕ್ಕೆ ಬಂದ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಸ್ಥಳ ಮಹಜರು ಮಾಡಿ ಈ ಮೇಲ್ಕಂಡ ಫೈನಾನ್ಸ್ನವರ ವಿರುದ್ಧ ದೂರು ದಾಖಲಿಸುತ್ತಾರೆ. ಈ ಹಿಂದೆ ನಾಗಯ್ಯ ರೆಡ್ಡಿ ಬಡಾವಣೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಪ್ರತಿಭಟನೆ ಮಾಡಲಾಗಿತ್ತು. ಇದಕ್ಕೇನಾದರೂ ತಾಲೂಕು ಆಡಳಿತ ಎಚ್ಚೆತ್ತು ಕ್ರಮಕ್ಕೆ ಮುಂದಾದರೆ ಈ ಸಾವು ತಡೆಯಬಹುದಾಗಿತ್ತು ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ನರಸಿಂಹಗೌಡ ಆರ್, ಜಿಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. NR ನರಸಿಂಹಯ್ಯ ಅನ್ನೋರು ನಮ್ಮ ಅಣ್ಣನೇ. ಅವರು ಈ ಮೈಕ್ರೋ ಫೈನಾನ್ಸ್ ಸಾಲದಿಂದ ಅವರು ಕಂತು ಕಟ್ಟದೆ ಆಗೋದಕ್ಕೆ ಕಂತು ಕಟ್ಟೋದಕ್ಕೆ ಆಗದೆ ಅವ್ರು ಈ ಥರ ಬಂದು ಬೆಳಿಗ್ಗೆನೆ ನೇಣು ಹಾಕ್ಕೊಂಡು ತೀರೋಗಿದ್ದಾರೆ. ಫೈನಾನ್ಸ್ ಅವ್ರು ಏನೋ ಫೋನ್ ಮಾಡಿದ್ರಾ ಅವ್ರಿಗೆ? ಇವತ್ತು ಚೀಟಿ ಇತ್ತು, 10,000 ಕಟ್ಟಬೇಕಾಗಿತ್ತಂತೆ. ಅವ್ರ ಕೈಯಲ್ಲಿ ಇಲ್ಲದೆ ಇರೋದಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ. ಎಲ್ಲಿ ಯಾವ್ಯಾವ ಫೈನಾನ್ಸ್ ಅಲ್ಲಿ ಏನಾದ್ರು ತಗೊಂಡಿದ್ದಾರಾ? ಅದು L&T ಮತ್ತು ನವಚೇತನ, ಒಂದು ಸಂಸ್ಥೆ ಅನ್ನೋ ಸಂಸ್ಥೆ, ಇನ್ನು ಆಶೀರ್ವಾದ, ಈ ಮೈಕ್ರೋ ಫೈನಾನ್ಸ್ಗಳೆಲ್ಲ ಅವರು ಧರ್ಮಸ್ಥಳ ಈ ಚೀಟಿಗಳೆಲ್ಲ ಅವರು ತಕೊಂಡು ಈ ಥರ ಮಾಡ್ಕೊಂಡಿದ್ದಾರೆ. ಎಷ್ಟವರೆಗೂ ಮಾಡಿದ್ರು ಅವರು? ಸುಮಾರು ಒಂದು 3 ಲಕ್ಷವರೆಗೂ ಇದೆ. ಕಟ್ಕೊಂಡು ಹೋಗ್ತಾ ಇದ್ರು, ಆದರೆ ಈಗ ಜಾಸ್ತಿ ಡಿಮ್ಯಾಂಡ್ ಆಗಿರೋದಕ್ಕೆ ಅವರು ಈ ಥರ ಮಾಡಿದ್ದಾರೆ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತೇಳಿ ಅವರ ತಮ್ಮನೇ ನಾನು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್, ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.